ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನ್ ಶರ್ಮಿತಾ ಶೆಟ್ಟಿ. ನಾನ್ ಮೋನಿಕಾ ಎಸ್ ನಾಗರಾಜು. ಇದೀಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಪತ್ನಿ ಪಾರ್ವತಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖೆ ಚುರುಕುಗೊಳಿಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು 4 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಇವತ್ತು ದೂರುದಾರರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ದೂರುದಾರರಿಂದ ಪ್ರಕರಣದ ಮಾಹಿತಿ ಕಲೆ ಹಾಕಿ ನಂತರ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರೆ ಆರೋಪಿಗಳಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಮುಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಅಲ್ಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಪ್ರಕರಣದ ತಡೆ ಕೋರಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮನಬಿಚ್ಚಿ ಮಾತನಾಡಿದ್ದಾರೆ. ಮೈಸೂರಿನ ಅಶೋಕಪುರಂನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ಯಾವುದೇ ಕಾರಣಕ್ಕೂ ನನ್ನನ್ನು ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಹಗರಣದಲ್ಲಿ ಹೆಸರಲ್ಲಿ ರಾಜಕೀಯವಾಗಿ 1-2 ತಿಂಗಳು ತೊಂದರೆ ಕೊಡಬಹುದು, ಆದರೆ ನನ್ನ ಆತ್ಮಸಾಕ್ಷಿ ಸರಿಯಾಗಿದೆ. ಕಾನೂನು ಹೋರಾಟದಲ್ಲಿ ಗೆದ್ದೇ ಗೆಲ್ತೀನಿ. ನಾನು ಇಂಥದಕ್ಕೆಲ್ಲ ಹೆದರೋನಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೂ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ರಾಜಕೀಯವಾಗಿ ತೊಂದರೆ ಕೊಡೋದು. ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಿ ಅಂತಾರೆ, ಕೊಡಬೇಡಿ ಅಂತ. ನಾನು ಯಾವತ್ತೂ ಬಗ್ಗವನೂ ಅಲ್ಲ, ಯಾವತ್ತೂ ಜಗ್ಗವನೂ ಅಲ್ಲ. Conscience is very clear. Therefore, ಎದುರ್ಕೊಳ್ಳೋದು ಪ್ರಶ್ನೆ ಇಲ್ಲ. ನೀವೆಲ್ಲ ನಮ್ಮ ಜೊತೆಗಿರುವಾಗ, ಇಡೀ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರುವಾಗ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಚುನಾವಣಾ ಬಾಂಡ್ ಮೂಲಕ ಕೋಟ್ಯಾಂತರ ಹಣ ಸುಲಿಗೆ ಆರೋಪದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಮಧ್ಯೆ ಪ್ರಕರಣಕ್ಕೆ ತಡೆ ಕೋರಿ ನಿರ್ಮಲಾ ಸೀತಾರಾಮನ್ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಪ್ರಕರಣದ ತಡೆ ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಜೊತೆ ಬಿವೈ ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಕೂಡ ಹೈಕೋರ್ಟ್ ಕದ ತಟ್ಟುವ ಸಾಧ್ಯತೆ ಇದೆ. ಮುಡಾ ಹಗರಣ ತನಿಖೆಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಬಿಜೆಪಿ ಸಿಎಂ ರಾಜೀನಾಮೆ ಕೊಡದೇ ಇದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಿಜೆಪಿ ಎಚ್ಚರಿಕೆ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, 5 ವರ್ಷ ಬಿಜೆಪಿ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡೋ ಕೆಲಸ ಮಾಡ್ತಾ ಇರಲಿ, ನಮ್ಮ ಸರ್ಕಾರ ಮಾಡಬೇಕಾದ ಕೆಲಸಗಳನ್ನ ಮಾಡುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಸರ್ಕಾರ ನಡೆಸೋದಿದೆ, ಕೆಲಸ ಮಾಡೋದಿದೆ. ಅವರು ಇಡೀ 5 ವರ್ಷ ಕಪ್ಪು ಬಾವುಟ ತೋರಿಸೋ ಕೆಲಸ ಇದ್ರೆ ಅದನ್ನೇ ಮಾಡಲಿ, ಅದರಲ್ಲಿ ತಪ್ಪಿತ್ತು. ಅದನ್ನು ಕೋರ್ಟ್ ಹೇಳ್ಬೋದಿತ್ತಲ್ಲ, ಅದನ್ನೇ ಇವ್ರು ಯಾಕೆ ಹೇಳ್ಬೇಕು? ರಾಜಕೀಯ ಪಕ್ಷದವರು ಯಾರೋ ಕೋರ್ಟಿಗೆ ಕಳಿಸಿದವರು ಕೋರ್ಟ್ನಲ್ಲಿ ಏನು ವರ್ಡಿಕ್ಟ್ ಆಗಿದೆ ಅದ್ರ ಪ್ರಕಾರ ಈಗ ಇನ್ವೆಸ್ಟಿಗೇಷನ್ ನಡೀತದೆ. CBI ಪ್ರತಿಯೊಂದಕ್ಕೂ CBIನ ಇವರೇ ನೆನೀತಾ ಇದ್ದಾರೆ. ಇವತ್ತು ಇವರೇ CBIನ ಏನಂತ ಬೈದಿದ್ದಾರೆ ಹಿಂದೆ. ನಿಮ್ಮ ಮುಡಾ ಸಂಕಷ್ಟದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಅಂತ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮಡಿಕೇರಿಯಲ್ಲಿ ಸಿಎಂ ಕಾನೂನು ಸಲಹೆಗಾರ AS ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತೋಷ್ ಹೆಗಡೆ ಅವರ ಸಲಹೆಯನ್ನ ಪಾಲಿಸಬೇಕು ಅಂತ ಏನೂ ಇಲ್ಲ. ಬ್ಯಾನ್ ಆಗಿರುವ ಕಂಪನಿಗಳಿಗೆ ಹೆದರಿಸಿ ಕೋಟಿಗಟ್ಟಲೆ ಚುನಾವಣಾ ಬಾಂಡ್ ಸ್ವೀಕಾರ ಮಾಡಿದ್ದಾರೆ. ಇಬ್ಬರು ಕೇಂದ್ರ ಸಚಿವರ ಮೇಲೂ ಪ್ರಕರಣ ದಾಖಲಾಗಿದೆ. ಅವರು ರಾಜೀನಾಮೆ ಕೊಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಂಡಿಲ್ಲ. ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡೋದು ಯಾರು? ಶಾಸಕರು, ರಾಜ್ಯಪಾಲರಲ್ಲ, ಶಾಸಕರು. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಕೊಡೋದಷ್ಟೇ. ಅದರಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋಂಥವ್ರು ಅವರವರ ಅನಿಸಿಕೆನ ಹಂಚ್ಕೊಳ್ತಾರೆ. ಇವತ್ತು ಆ ಮೂಡಾ ಕೇಸ್ನಲ್ಲಿ ಮೊನ್ನೆ ಕೂಡ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಯ ಪಾತ್ರ ಏನು ಅಂತೇಳಿ ಯಾರೊಬ್ಬರು ತೋರಿಸಿದ್ರೆ ಆಮೇಲೆ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ಚುನಾವಣೆಗಿಂತ ಮೊದಲಾದಂಥ ದೊಡ್ಡ ಹಗರಣ. ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಇದಕ್ಕಿಂತ ದೊಡ್ಡ ಹಗರಣ ಇನ್ನೊಂದು ದೇಶದಲ್ಲೇ ಕಂಡಿಲ್ಲ ಅಂತ. ಇವತ್ತು FIR ರಿಜಿಸ್ಟರ್ ಮಾಡಿ ಅಂತ ಕೋರ್ಟ್ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್
ಕೇಂದ್ರ ಸಚಿವ ಎಚ್ಡಿಕೆ ಐಪಿಎಸ್ ಅಧಿಕಾರಿ ನಡುವೆ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಪರ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬ್ಯಾಟ್ ಬೀಸಿದ್ದಾರೆ. ಎಚ್ಡಿಕೆ ಅವಧಿಯಲ್ಲಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿತ್ತು ಅಂತ ಹೇಳಿದರು. ಇದಕ್ಕೆ ಎಚ್ಡಿಕೆ ಎಕ್ಸ್ನಲ್ಲಿ ಕಿಡಿಕಾರಿದ್ದು, ಅಪ್ರಬುದ್ಧ ಅವಿವೇಕಿಗಳಿಗೆ ಏನ್ ಹೇಳುವುದು, ನನ್ನ ಸರ್ಕಾರದಲ್ಲಿಯೂ ಈ ಅಧಿಕಾರಿ ಕೆಲಸ ಮಾಡಿದ್ರು ನಿಜ, ಆದ್ರೆ ಊರು ಮೇಯೋಕೆ